ಎಲ್ರಿಗೂ ನಮಸ್ತೆ. ನಾನು ಬೆಂಗಳೂರು ಉತ್ತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇವತ್ತು ನಾವಿದ್ದೀವಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಣ ತ್ಯಾಜ್ಯ ಸಂಗ್ರಹಣಾ ಕೇಂದ್ರ ವಾರ್ಡ್ ನಂಬರ್ 11 ಕುವೆಂಪು ನಗರ. ಇಲ್ಲಿ ನೀವು ನೋಡ್ಬೋದು, ನಮ್ಮ ಜೊತೆ ಇದ್ದಾರೆ ಶಂಸಿ. ಮೊದಲಿಗೆ ನಮ್ಮ ಇಲ್ಲಿ ಈ ಭಾಗದ ಯಲಹಂಕ ಭಾಗದ ಅಧ್ಯಕ್ಷರು ಸತೀಶ್ ಅವರಿದ್ದಾರೆ, ಉಪಾಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಅವರು, ಸಂಘಟನಾ ಕಾರ್ಯದರ್ಶಿ ಅಂತ ನಮ್ಮ ವಿಶ್ವ ಅವರಿದ್ದಾರೆ, ಮತ್ತು ಎಂದಿನಂತೆ ನಮ್ಮ ಬಾಬು ಈ ಭಾಗದ ಉಸ್ತುವಾರಿ ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಇವತ್ತು ನಾವೇನಿದ್ದೀವಿ ಇಲ್ಲಿ ನೋಡ್ಬೋದು ನೀವು, ರಾಶಿ ರಾಶಿ ಕಸ ಇಲ್ಲಿ ಈಗಾಗಲೇ ಲಾಟ್ ಹೊಡೆದಿದ್ದಾರೆ. ಇಲ್ಲಿಂದ ಬನ್ನಿ ಹೋಗ್ಬೋದು. ಇದು ಡ್ರೈ ವೇಸ್ಟ್ ಅಂತ ಅಂದ್ಬಿಟ್ಟು ಒಣ ತ್ಯಾಜ್ಯ. ಇದು ಪ್ರತಿ ತಿಂಗಳು, ಅಂದ್ರೆ ತಿಂಗಳು ಇಲ್ಲ, ಇದು ಒಂದು 10 ದಿವಸಕ್ಕೆ 15 ದಿವಸಕ್ಕೆ ವಾರಕ್ಕೇನೆ ಇದು ಡಿಸ್ಪ್ಯಾಚ್ ಆಗ್ತಾ ಇರಬೇಕು. ಇದು ಆಕ್ಚುಲಿ ಇದು ವೇಸ್ಟ್ ಬಂದ್ಬಿಟ್ಟು ಈ ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಟೆಂಡರ್ ಮೂಲಕ ಇದು ಹೋಗುತ್ತೆ. ಆದ್ರೆ ಇಲ್ಲಿಯ ಈ ಭಾಗದ BBMP ಅಧಿಕಾರಿಗಳು, ನಾವು ನಿನ್ನೆ ಒಂದು ಲೈವ್ ಮಾಡ್ತಾ ಹೇಳಿದ್ವಿ, ಕಸ ಇತ್ತು ತುಂಬಾ, ಕಸವನ್ನ ಅಲ್ಲಿಂದ ಎತ್ತಿ ಅನ್ನೋದಕ್ಕೆ ಅವ್ರಿಗೆ ಏನೋ ಫೋಟೋ ಹಾಕ್ಬೇಕಂತೆ ಅವ್ರಿಗೆ. ಇವ್ರು ಯಾರೋ ಇದನ್ನ ಏನದು ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದು, ಫೀಲ್ಡ್ ಅಲ್ಲಿ ನೋಡೋದು, ಇವ್ರು ಯಾವ ಈ ಕೆಲಸಗಳನ್ನ ಮಾಡಲ್ಲ ಅನ್ಕೋತೀನಿ. ಇವ್ರಿಗೇನು ಅಂದ್ರೆ, ಯಾರಾದ್ರೂ ಸಾರ್ವಜನಿಕರು ಇವ್ರಿಗೆ ನೆನಪಿಸ್ಬೇಕು, ನೋಡ್ರಪ್ಪ ಇದು ನಿಮ್ ಕೆಲಸ, ದಯವಿಟ್ಟು ಇದನ್ನ ಮಾಡಿ. ಇದನ್ನ ಇವರು ವರ್ಷಾನುಗಟ್ಲೆಯಿಂದ, ಅಂದ್ರೆ ಸುಮಾರು 10-12 ತಿಂಗಳುಗಳಿಂದ ಇದನ್ನ ತೆಗೆದೇ ಇಲ್ಲ, ಈ ವೇಸ್ಟ್ ಅನ್ನ. ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಮತ್ತೆ ನಮ್ಮ ಇದು ಅಲ್ಲಿ ನೋಡಿ, ನಿಮ್ದು ಕವರ್ ಆಯ್ತು, ನಿಮ್ದು ಇದು ಬೆಳ್ಳು ಕವರ್ ಆಗಿದೆ ನಿಮ್ದು ವಿಡಿಯೋ. ಸೊ ಇದು ಏನಾಗಿದೆ ಅಂದ್ರೆ, ಸುಮಾರು 1 ವರ್ಷದಿಂದ ಇಲ್ಲೆಲ್ಲ ಈ ತರದ್ದು ವೇಸ್ಟ್, ಮತ್ತೆ ಇದು ಹಳ್ಳ ಇದೆ. ಆಕ್ಚುಲಿ ಇದು ಹಳ್ಳ ಮಾಡಿ ಹಾಕಿರೋದು, ತುಂಬಾ ಹಳ್ಳ ಇದೆ. ಈ ಹಳ್ಳದಲ್ಲಿ ಇದನ್ನ ತುಂಬಿದ್ದಾರೆ. ಪ್ರಾಬ್ಲಮ್, ಸಮಸ್ಯೆ ಏನು ಅಂದ್ರೆ, ನಾವು ವಿಡಿಯೋ ಮಾಡ್ತಾ ಇರೋದೇನು ಅಂದ್ರೆ, ಇದು ಕೆಲಸ ಸರಿಯಾಗಿ ಆಗ್ತಾ ಇಲ್ಲ. ಅಧಿಕಾರಿಗಳು ನಿರ್ಲಕ್ಷ್ಯ, ಬೇಜವಾಬ್ದಾರಿತನ, ಅಸಡ್ಡೆ ಎದ್ದು ಕಾಣ್ತಾ ಇದೆ. ಒಂದು ಅದಲ್ಲದೆ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗಾಗಲೇ ಬೆಂಕಿ ಬಿದ್ದು 1-2 ವಾಹನಗಳು ಸುಟ್ಟೋಗಿದೆ. ಒಂದು ವಾಹನ ಅನ್ಕೋತೀನಿ, ನಮ್ಗಿರೋ ಇದ್ರ ಪ್ರಕಾರ ಒಂದು ವಾಹನ. ಮತ್ತೆ ಇಲ್ಲೆಲ್ಲ ಕೆಮಿಕಲ್ ವೇಸ್ಟ್ಗಳು, ಬೇರೆ ಬೇರೆ ತರದ ಕೆಮಿಕಲ್ ವೇಸ್ಟ್ ಇನ್ ದ ಸೆನ್ಸ್ ನೋಡಿ, ನೀವು ಇದು ಪ್ಲಾಸ್ಟಿಕ್ ಇರ್ಬೋದು, ನೋಡಿ ಈ ತರದ್ದು ಪ್ಲಾಸ್ಟಿಕ್ ಚಾಪೆಗಳು, ಈ ತರದ್ದು. ಇದು ಯಾರಾದ್ರೂ ಅಪ್ಪಿ ತಪ್ಪಿ ಯಾರೋ ಇಲ್ಲಿ ಯಾರೋ ಬಂದವರು ಅಚಾನಕ್ ಆಗಿ ಯಾವ್ದೋ ಸಿಗರೇಟೋ ಇಲ್ಲಿ ಇನ್ನೊಂದು ಏನೋ ಸೇದೋ ಅಥವಾ ಇನ್ನೊಂದೇನೋ ಸುಮ್ಮನೆ ಹಿಂಗ್ ಬಿಸಾಕಿದ್ರು ಕೂಡ ಈ ಸುತ್ತಮುತ್ತ ಈ ಭಾಗ ಯಾವ್ದನ್ನು ಉಳಿಯಲ್ಲ. ಮತ್ತೆ ಇದನ್ನ ಆರಿಸ್ಲಿಕ್ಕೂ ಕೂಡ ಆಗೋದಿಲ್ಲ. ಒಂದು ಅದಾದ್ಮೇಲೆ ಲೈನ್ಸ್ ಬೇರೆ ಇದೆ ನೋಡಿ, ಮೇಲೆ ಲೈನ್ಗಳೆಲ್ಲ ಇದೆ, ಬೇರೆ ಬೇರೆ ತರದ್ದು ಅಪಾಯ ಅಂತ ಇದೆ, ಯಾವ್ದು ಕಟ್ಟಿಟ್ಟು ಗೊತ್ತಿ ಇದು ಯಾವತ್ತಿದ್ರು. ಮತ್ತೆ ಇದೊಂದೇ ಅಲ್ಲ, ಇದು ಈಗಾಗ್ಲೇ ಇಲ್ಲಿಗೆ ಬೆಂಕಿ ಬಿದ್ದಿದೆ. ಇದೇ ತರ ವಾರ್ಡ್ ನಂಬರ್ 12ರಲ್ಲೂ ಕೂಡ ಈಗಾಗಲೇ ಬೆಂಕಿ ಬಿದ್ದು ತುಂಬಾ ನಷ್ಟ, ಬೇರೆ ಬೇರೆ ತರದ್ದಾಗಿದೆ. ನೋಡಿ, ಟೆಂಡರ್ ಕೊಡ್ತಾರೆ, ಇಷ್ಟೆಲ್ಲಾ ಕೆಲಸ ಮಾಡುವಂತ ಇವರು ಕೊನೆಗೆ ಇದ್ರ ಬಗ್ಗೆ ನೋಡಿ, ಆಕ್ಚುಲಿ 1 ವಾರದ ಮೇಲೆ ಇದಿರಂಗಿಲ್ಲ. ಅಂದ್ರೆ ಒಂದು ಲೋಡ್ ಆದ ತಕ್ಷಣ ಅದು ಮೂವ್ ಆಗ್ತಾ ಇರ್ಬೇಕು. ಅದು ಅವರ ಸುತ್ತೋಲೆಗಳಲ್ಲಿದೆ, ಅವರ ಏನೋ ನಿಯಮಗಳ ಪುಸ್ತಕದಲ್ಲಿ ಇರುತ್ತೆ. ಇದು ನಿಯಮ ಇರೋದು ಹಾಗೆ, 1 ವಾರಕ್ಕೆ ಇದು ಮೂವ್ ಆಗ್ಬೇಕು. ಆದ್ರೆ 1 ವರ್ಷದಿಂದ ಇವ್ರ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರೆ? ನಮ್ಗೆ ಈಗಾಗಲೇ ಮುಂಚೆ ಒಂದ್ಸತಿ ಸುಟ್ಟೋದಾಗ ಅದನ್ನ ಮುಂಚೆ ಇದ್ದಂತ ಜಾಯಿಂಟ್ ಕಮಿಷನರ್ ಪೂರ್ಣಿಮಾ ಅವರು ಅದನ್ನ ಸರಿ ಮಾಡಿಸಿದ್ರು, ಮತ್ತೆ ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಮಾಡಿಸಿದ್ರು ಅಂತ ಹೇಳ್ತಾರೆ. ಅದಾದ್ಮೇಲೆ ಇದನ್ನ ಇಲ್ಲಿವರೆಗೂ ಕ್ಲಿಯರ್ ಆಗಿಲ್ಲ. ಹೊಸ ಜಾಯಿಂಟ್ ಕಮಿಷನರ್ ಬಂದಿದ್ದಾರೆ, ಬೇರೆ AEಗಳು ಎಲ್ಲ ಎಕ್ಸ್ಚೇಂಜ್ ಆಗಿರ್ತಾರೆ, ಟ್ರಾನ್ಸ್ಫರ್ ಆಗಿರ್ಬೋದು, ಏನೆಲ್ಲ ಆಗಿರ್ಬೋದು. ಬನ್ನಿ ಇಲ್ಲಿ ಈ ಭಾಗದ AEಗೆ, ಇದಕ್ಕೆ ಸಂಬಂಧಪಟ್ಟ AE ಅವ್ರಿಗೆ ಕಾಲ್ ಮಾಡೋಣ, ಅವ್ರು ಏನ್ ಹೇಳ್ತಾರೆ ಕೇಳೋಣ. ಮತ್ತೆ ಇನ್ನೂ ಒಂದಿಷ್ಟು ಸಮಸ್ಯೆಗಳು ಇಲ್ಲಿ ಬಂದ್ಮೇಲೆ ನಮ್ಗೆ ಇನ್ನೂ ಬಂತು, ಅದು ಈಗ ಬೇಡ ಅಂತ ಅನ್ಕೋತೀನಿ. ಅದು ಬೇರೆ ಬೇರೆ ಟೆಂಡರ್ಗೆ ಸಂಬಂಧಪಟ್ಟದಂತ ಸಂಬಂಧಗಳು, ಅದ್ರ ಚರ್ಚೆ ಇಲ್ಲಿ ಬೇಡ. ಅದು ಟೆಂಡರ್ದಾರರಿಗೆ ಮತ್ತೆ BBMP ಇರೋ ಅವ್ರ ಮಧ್ಯೆ ಇರುವಂತ ಇದಿರ್ಬೋದು, ಹಾಗಾಗಿ ಅದು ಬೇಡ. ಈಗ ಇದನ್ನ ಮಾತ್ರ ನಾವು ಇದು ಮಾಡ್ತೀವಿ. ನೋಡಿ, ಇದೇನು ನಿಜವಾಗ್ಲೂ ಇಲ್ಲಿ ನೀವು ನೋಡಿ, ತೋರಿಸಿ ಬಾಬು ಇಲ್ಲಿ ಕೆಳಗಡೆ. ಇಲ್ಲಿ ಯಾರಾದ್ರೂ ಸುಮ್ಮನೆ ಒಂದು ಸಣ್ಣ ಕಿಡಿ ತಾಕ್ತು ಅಂತಂದ್ರೆ, ಅಥವಾ ಇಲ್ಲಿ ಯಾವ್ದೋ ಕೆಮಿಕಲ್ ತುಂಬಾ ಬಿಸಿಲಿಗೆ ಕೆಮಿಕಲ್ ರಿಯಾಕ್ಟ್ ಆಗಿ ಏನಾದ್ರು ಹತ್ಕೊಂತು ಅಂತಂದ್ರೆ, ನಿಜವಾಗ್ಲೂ ಇದು ನೋಡಿ, ಇದು ಆಲ್ರೆಡಿ ಉರಿದೋಗಿದೆ. ಇದು ಈ ಬಿಲ್ಡಿಂಗು BBMP ಒಣ ತ್ಯಾಜ್ಯ ಸಂಗ್ರಹ ಕಟ್ಟಡ ಈಗಾಗಲೇ ಉರಿದೋಗಿ ನೋಡಿ, ಇಲ್ಲೆಲ್ಲ ಸುಟ್ಟೋಗಿ ಮತ್ತೊಂದಿಷ್ಟು ಇದನ್ನ ಮಾಡೋದು ಇರೋದಿದು. ಏನ್ ಇವ್ರು ಜನರು ತೆರಿಗೆ ಹಣ ಅಂದ್ರೆ ಇವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ಇವ್ರಿಗೇನು ಅಕೌಂಟಬಿಲಿಟಿ ಇಲ್ವಾ? ಇಲ್ಲ ಇದೆಲ್ಲ ನಾವು ಮಾಡ್ಬೇಕು, ಇದು ನಮ್ಮ ಜವಾಬ್ದಾರಿ ಅನ್ನೋದು ಗೊತ್ತಿಲ್ವಾ ಇವ್ರಿಗೆ? ಇವ್ರು ಈ ಸಂಬಳ ತಗೊಂಡು ಏನ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ. ಸಂಬಳ ಏನು ಕೊಡ್ಬೇಕು ಅನ್ನೋದೇ ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಇವ್ರಿಗೆ. ನೋಡಿ, ಇಲ್ಲಿ ಓಡಾಡೋ ದಾರಿನೂ ಕೂಡ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಓಡಾಡೋ ದಾರಿ ನೋಡಿ, ತೋರಿಸ್ಬೇಕು ಗಾಡಿ ಹೋಗ್ಲಿಕ್ಕೆ ಹೆಂಗಾಗುತ್ತೆ ಅಂತ.
ಆಲ್ಮೋಸ್ಟ್ ಆಲ್ ರಸ್ತೆ ಮುಚ್ಚೋಗೋ ತರ ಇದೆ. ಆದ್ರೆ ಇನ್ನೂ ಈ ಅಧಿಕಾರಿಗಳು ನಿದ್ದೆಯಿಂದ ಎದ್ದಿಲ್ಲ. ಕುಂಭಕರ್ಣ ಕೂಡ ಆ ಕಾಲದಲ್ಲಿ ಒಂದಿಷ್ಟು ಒಂದು 6 ತಿಂಗಳು ಮಲಗಿದ್ರೆ 6 ತಿಂಗಳು ಇದು ಮಾಡ್ತದಂತೆ. ಇವರೆಲ್ಲ ಮಲ್ಕೊಂಡು ವರ್ಷಾನ್ಗಟ್ಲೆ ಮಲ್ಗ್ಬಿಡ್ತಾರಲ್ಲ ಈ ಅಧಿಕಾರಿಗಳು, ಹೆಂಗ್ ಮಾಡೋದು ಅಂತ. ಇವ್ರಿಗಿಂತ ಕುಂಭಕರ್ಣನೇ ಬೆಸ್ಟ್ ಅಲ್ವಾ ಅಂತ ನಾನು ಹೇಳೋದು. ನೋಡಿ ಉತ್ತರಿಸ್ತಾ ಇಲ್ಲ, ಆನ್ಸರ್ ಮಾಡಲ್ಲ ಕಾಲ್ಗಳಿಗೆ. ನೇಮ್ ಇದು ಶ್ರೀನಿವಾಸ್ ಶಿವಕುಮಾರ್ ಹಲೋ ಸರ್, ನಮಸ್ಕಾರ. ಬೆಂಗಳೂರು ಉತ್ತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ನಾನು ಇಲ್ಲಿ ವಾರ್ಡ್ ನಂಬರ್ 11 ಒಣತ್ಯಾಜ್ಯ ಸಂಗ್ರಹಣಾ ಕೇಂದ್ರದಲ್ಲಿ ಇದೆ ಸರ್, ಕುವೆಂಪು ನಗರ. ಇದು ನಿಮ್ಗೆ ಸಂಬಂಧಪಡುತ್ತಲ್ಲ ಸರ್? ಹೌದು. ಬಟ್ ಅದೇ ಇಲ್ಲಿ ಒಣತ್ಯಾಜ್ಯ ಸಂಗ್ರಹಣೆ ಮಾಡಿದಿರಿ, ಅದು ತುಂಬಾ ಲಾಟ್ ಹಾಕಿದಿರಿ. ಮತ್ತೆ ಈಗಾಗಲೇ ಅಲ್ಲಿ ಮುಂಚೆನೆ ಅದಕ್ಕೆ ಬೆಂಕಿ ಬಿದ್ದು ಈಗಾಗಲೇ ಅಲ್ಲಿ ಅವಘಡ ಆಗಿದೆ. ಮತ್ತೆ ಪಾಪ ಅದ್ಯಾವ್ದು ಟೆಂಡರ್ ಅವ್ರದ್ದು ಇದಾಗಿದೆ ಅಂತ, ಏನದು ಒಂದು ವಾಹನ ಕೂಡ ಸುಟ್ಟೋಗಿದೆ, ಕರ್ಕಲಾಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಮಾಹಿತಿ ಬಂತು. ಒಂದು ಅದಾದ್ಮೇಲೆ 11, 12 ನಿಮ್ಗೆಲ್ಲ ಬರೋದು? 12 ನಿಮ್ಗೆ ಬರಲ್ಲ. ಬಟ್ ಓಕೆ 12ರಲ್ಲೂ ಈಗಾಗಲೇ ಸುಟ್ಟಿರುವಂತ ಇದು ಅಂದ್ರೆ ಇದೆಲ್ಲ ಸುಟ್ಟೋಗಿ ಎಲ್ಲ ಪೂರ್ತಿ ಅಲ್ಲಿ ದೊಡ್ಡ ಬೆಂಕಿ ಬಿದ್ದು ಅದೊಂದು ರಿಪೋರ್ಟ್ ಆಗಿತ್ತು. ಈ ತರ ಸಾಮಾನ್ಯವಾಗಿ ಆಗ್ತಾ ಇದೆ. ಬಟ್ ನೀವು ಏನ್ ಮಾಡ್ತಾ ಇದೀರಾ ಅಂತ ಅನ್ಬಿಟ್ಟು ನಮ್ಗೆ ಗೊತ್ತಾಗ್ಲಿಲ್ಲ ಸರ್. ಏನ್ ಸಮಸ್ಯೆ ಏನಿದೆ ಇಲ್ಲಿ ಅನ್ಬಿಟ್ಟು ತಿಳ್ಕೊಂಡು ಅಂತ ಕಾಲ್ ಮಾಡಿದೆ. ತುಂಬಾ ದಿವಸ ನಂಗೆ ಪೆಂಡಿಂಗ್ ಇಟ್ಟಿದ್ರು. ಈಗ ನಾನು ಇವಾಗ ಬಂದಿದ್ದೀನಿ, 1 ತಿಂಗಳಾಗಿದೆ. ಇನ್ಫಾರ್ಮ್ ಮಾಡಿದ್ರು ಕ್ಲಿಯರ್ ಮಾಡಕ್ಕೆ. ಅವರು ಅಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಕಳಿಸ್ತಿದ್ರಂತೆ ಮುಂಚೆ. ಅದೇನೋ ಅವ್ರಿಗೆ ಅಲ್ಲಿಗೆ ತಗೊಳ್ತಾ ಇಲ್ಲ ಅಂತ ಹೇಳಿ ಫೋನ್ ಮಾಡಿದ್ರು. ಅದು ಏನ್ ಮಾಡ್ತಾರೋ ನಮ್ಗೆ ಅಲ್ಲಿ ಡಿಸ್ಪೋಸ್ ಆಗ್ಬೇಕು ಅಂತ ಕಂಪ್ಲೇಂಟ್ ಇವ್ರಿಗೆ ಹೇಳಿದೀನಿ. 15-20 ದಿವಸ ಕ್ಲಿಯರ್ ಮಾಡಿಸ್ತೀವಿ ಎಲ್ಲ ಅದು ಕಂಟಿನ್ಯೂಸ್ ಆಗಿ. ಈಗ ಸರ್ ನೀವು ಲೈವ್ ಅಲ್ಲಿ ಮಾತಾಡ್ತಾ ಇದ್ದೀರಿ, ನನ್ಗೆ ಒಂದು ಕ್ಲಾರಿಟಿ ಕೊಡಿ. ಇದು ಎಷ್ಟು ದಿನದೊಳಗೆ ಕ್ಲಿಯರ್ ಆಗುತ್ತೆ? ಮತ್ತೆ ಈಗ ಆಲ್ರೆಡಿ ನಿಮ್ಮಲ್ಲಿ ಇದಿರೋದು ನಿಯಮ ಇರೋದೇನು, ಎಷ್ಟು ದಿನದೊಳಗೆ ಕ್ಲಿಯರ್ ಆಗ್ಬೇಕು ಅಂತ? 15 ದಿವಸ ಕ್ಲಿಯರ್ ಮಾಡಿಸ್ತೀವಿ. ಅಲ್ಲ ಇದು ಓಕೆ, ಇದು ನೀವು 15 ದಿನ ಕ್ಲಿಯರ್ ಮಾಡಿಸ್ತೀರಾ. ಬಟ್ ಸಾಮಾನ್ಯವಾಗಿ ನಿಯಮಾವಳಿಗಳಿರೋದು ಏನು, ಎಷ್ಟು ದಿನದಲ್ಲಿ ಕ್ಲಿಯರ್ ಆಗ್ಬೇಕಿದು ಬಂದಂಗೆ? ಅದು ಅಲ್ಲ, ಅದು ಯಾವ್ದನ್ನ ಸ್ಟಾಕ್ ಇಡಬಾರ್ದಂಗ. ಹೌದಲ್ವಾ? ಸ್ಟಾಕ್ ಇಡಬಾರ್ದು. ಆದ್ರೆ ಇಷ್ಟು ಸುಮಾರು 1 ವರ್ಷದಿಂದ ಇಷ್ಟೊಂದು ಇಲ್ಲಿ ಏನಾದ್ರೂ ಬೆಂಕಿ ಬಿದ್ರೆ ಇಲ್ಲಿ ಉಳಿಯುತ್ತಾ? ಈ ಭಾಗದ ಇಲ್ಲಿ ನೋಡಿ, ಈ ಪರಿಸರ ಉಳಿಯುತ್ತಾ? ಅಥವಾ ಇದರಿಂದ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅಥವಾ ಇನ್ನೊಂದು ಎಷ್ಟು ಹೊರಗೆ ಹೋಗುತ್ತೆ? ಮತ್ತೆ ಇದರಿಂದ ಆಗೋ ಅನಾಹುತಗಳು ಎಷ್ಟೆಷ್ಟಿದೆ? ಇಲ್ಲಿ ಯಾರಾದ್ರೂ ಏನೋ ಜೀವಹಾನಿ ಆಯ್ತು, ಇನ್ನೊಂದಾಯ್ತು, ಮತ್ತೊಂದಾಯ್ತು, ಅದು ಸಂಪನ್ಮೂಲಗಳು ಎಷ್ಟು ವೇಸ್ಟ್ ಆಗುತ್ತೆ. ಇದೆಲ್ಲವೂ ಇಲ್ಲದೆ, ಯಾವ ಪರಿವೇನೂ ಇಲ್ಲದೆ ಈ ತರ ಒಂಥರ ಕಣ್ಮುಚ್ಕೊಂಡು ನೀವ್ ಹೇಳ್ತಿದ್ದೀರಾ ನೀವು 1 ತಿಂಗಳಾಯ್ತು ಬಂದಿ ಅಂತ. ಬಟ್ 1 ತಿಂಗಳು ಬೇಕಾಗಿಲ್ಲ ಅನ್ಕೋತೀನಿ ಸರಿ ಮಾಡ್ಸೋದಕ್ಕೆ. ಬಂದ ತಕ್ಷಣ ಈಗ ಏನಾಗುತ್ತೆ, ಸಿಸ್ಟಮ್ಗಳು ಈಗ ಅವರು ಮಾಡ್ತಾ ಇರ್ತಾರೆ. ಅವ್ರಿಗೆ ಏನೇನೋ ಇನ್ಕನ್ವೀನಿಯನ್ಸ್ ಇತ್ತು ಅವೆಲ್ಲಾನು ಕೇಳಿ ಈಗ ಅವ್ರಿಗೆ ಲೀಗಲ್ ಆಗಿ ಅಂತ ಕೇಳಿದೀವಿ, ಅದನ್ನ ಎತ್ತಿಸ್ತಾರೆ. ಎತ್ತಿಲ್ಲ ಅಂದ್ರೆ ಅವ್ರ ಮೇಲೆ ನಾವು ಆಕ್ಷನ್ ತಗೊಳಕ್ಕೆ. ಬಟ್ ಇದು ಇವತ್ತಿನ 1 ವರ್ಷದ ಪ್ರಾಬ್ಲಮ್ ಅಲ್ಲ ನಾನು ಕೇಳ್ತಾ ಇರೋದು ಸರ್. ಅಂದ್ರೆ ಅದನ್ನೇ ಹೇಳಿರೋದು. ಸಮಸ್ಯೆ ಅಂದ್ರೆ ಅಲ್ಲಿ ಡಿಸ್ಪೋಸ್ ಮಾಡಕ್ಕೆ ಅವ್ರಿಗೆ ಫ್ಯಾಕ್ಟರಿಗಳಿಗೆ ಹೋಗೋದು. ನೀವ್ ಇಲ್ಲಿಗೆ ಬರ್ಬೋದಾ ಸರ್? ಇಲ್ಲೆಲ್ಲ ಸುತ್ತಮುತ್ತ ಇದ್ರೆ? ಇಲ್ಲ ನಾನು ಈ ಕಡೆ ದೂರ ಇದ್ದೀನಿ, ಬೆಳ್ಳಳ್ಳಿ ಕಡೆ ಇದ್ದೀನಿ. ನನಗೆ ಬೆಳ್ಳಳ್ಳಿ ಕಡೆ ಇದ್ದೀರಾ? ಬೆಳ್ಳಳ್ಳಿ ಕಡೆ ಇದ್ದೀನಿ. ಬರೋದಾದ್ರೆ 1/2 hour ಆದ್ರೂ ಕೂಡ ಅಲ್ಲ, ನೀವೊಂದು ಅರ್ಧ ಗಂಟೆ ಆದ್ರೂ ಇಲ್ಲ, ನಾನು ಸರ್ವೆಲ್ ಇದ್ದೀನಿ, ಎನ್ಫೋರ್ಸ್ಮೆಂಟ್ ಸರ್ವೆಲ್ ಇದ್ದೀನಿ. ಆಗಲ್ಲ ಈಗ ನಾನು ಇದ್ ಮಾಡ್ತೀನಿ, ತಗೊಳ್ಳಿ ಅದನ್ನ. ದಯವಿಟ್ಟು ಇಲ್ಲಿ ಆಯ್ತು, ದಯವಿಟ್ಟು ಮಾಡಿ. ನಾವು ನಿಮ್ನ ಇದನ್ನ ಈಗ ಅಂದ್ರೆ ನಾವು ಮೊದಲನೇ ಸಲ ಮಾತಾಡ್ತಾ ಇರೋದ್ರಿಂದ ನಿಮ್ಮ ಕಾರ್ಯವೈಖರಿ ಅಥವಾ ನೀವು ಈಗ ಹೇಳ್ತಾ ಇರೋದ್ರಿಂದ 1 ತಿಂಗಳಾಯ್ತು ಬಂದಿ ಅನ್ನೋದ್ರಿಂದ ನನಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹಾಗಾಗಿ ಅದೊಂದು ನಿಮ್ಗೆ ಇದಿರುತ್ತೆ ಮಾತಾಗಿ. ಸಾಮಾನ್ಯವಾಗಿರಿ ಇದು ನಮ್ಗೆ ಇದು ಹೇಳ್ತಿರೋದ ಸಮಸ್ಯೆ. ಯಾವುದೇ ನೀವು ಇಲಾಖೆಗೆ ಹೋಗಿ, ನಾನು ಈಗ 1 ತಿಂಗಳಲ್ಲಿ ಬಂದೆ, ಈಗ 10 ದಿನ ಆಯ್ತು ನಾನು ಬಂದು, ಇಲ್ಲ ಇವತ್ತು ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ, ಇಲ್ಲ ನಾನು ಹೊರಗಡೆ ಇದ್ದೀನಿ. ಇದು ಸರ್ಕಾರಿ ಅಧಿಕಾರಿಗಳ ಸಾಮಾನ್ಯ ಡೈಲಾಗ್. ಇದು ಸರ್ಕಾರಿ ಅಧಿಕಾರಿ ನಾವು ವಿಡಿಯೋ ಮಾಡಿರೋದು ಅಥವಾ ನಾವು ಫೋನ್ ಮಾಡಿದ ಪ್ರತಿಯೊಬ್ರು ಇಲ್ಲ ಈ ಸರ್ಕಾರ ಮತ್ತೆ ಕೆಲಸ ಹೆಂಗಾಗುತ್ತೆ ಇದು ಅಂದ್ರೆ, ಈಗ ಈ ಸರ್ಕಾರ ಇರುತ್ತೆ, ಇವ್ರು ಯಾರೋ ಬರ್ತಾರೆ, ಇವ್ರು ಯಾರೋ ಬರ್ತಾರೆ, ಇವ್ರು ಯಾರೋ ಬರ್ತಾರೆ, ಈ ಸರ್ಕಾರ ಬರುತ್ತೆ, ಈ ಸರ್ಕಾರ ಅವ್ರನ್ನ ಟ್ರಾನ್ಸ್ಫರ್ ಮಾಡು, ಇವ್ರನ್ನ ಟ್ರಾನ್ಸ್ಫರ್ ಮಾಡು, ಅವ್ನ ಅಲ್ಗಾಕು, ಇವ್ನ ಇಲ್ಗಾಕು, ಆಯ್ತು. ನೆಕ್ಸ್ಟ್ ಇನ್ಯಾವ್ದೋ ಬಿಜೆಪಿ ಬರುತ್ತೆ, ಅವ್ನ್ ತೆಗ್ದು ಅವ್ನ ಈ ಕಡೆ ಹಾಕು, ಇವ್ನ ಈ ಕಡೆ ಹಾಕು, ಅದನ್ನ ಟ್ರಾನ್ಸ್ಫರ್. ಮತ್ತೆ ಇನ್ನೊಂದು JDS ಬರುತ್ತೆ, ಒಂದೊಂದು ವರ್ಷಕ್ಕೆ. ಈ ತರ ಬರೀ ಅದಷ್ಟೇ ಅಲ್ಲದೆ ಬೇರೆ ಬೇರೆ ಕಾರಣಗಳಿಗೂ ಒಳ ಇದ್ರ ಮೇಲೂ ಚೇಂಜ್ ಆಗ್ತಾನೆ ಇರ್ತಾರೆ. ಈಗ ಆದ್ರೂ 1 ತಿಂಗಳು ಬೇಕಾಗಿಲ್ಲ. ಒಬ್ಬ ಹೇಗೆ ಬಂದಾಗ ಮೇನ್ ಆಗಿ ಅವನ ಪರಿಧಿಯಲ್ಲಿ ಏನೇನ್ ಸಮಸ್ಯೆಗಳಿದೆ ಅದನ್ನ ನಾವು ಹುಡುಕಿ ಅದನ್ನ ಸಾಲ್ವ್ ಮಾಡುವಂತ ಕೆಲಸ ಮಾಡಬೇಕು. 1 ತಿಂಗಳಾಗಿದೆ, ಇನ್ನಾಗಲ್ವಂತೆ 15 ದಿನ ಸಮಯ ತಗೊಂಡಿದ್ದಾರೆ. ಆಗಿದೆ, ಈಗ ಇಷ್ಟೇ ಆಗಿದೆ ಅಂತೆ. ನಾವು 15 ದಿನ ಕಾದ್ ನೋಡೋಣ. ಆದ್ರೆ
ಜಾಯಿಂಟ್ ಕಮಿಷನರು ಇದೆಲ್ಲ ಅವ್ರ ಗಮನಕ್ಕೆ ಇದ್ದೇ ಇರುತ್ತೆ. ಮತ್ತೆ ಇದೊಂದೇ ವಾರ್ಡ್ ಸಮಸ್ಯೆ ಇದು ಅಲ್ಲದೆ ಇರೋದ್ರಿಂದ ಅವ್ರನ್ನ ಒಮ್ಮೆ ಮಾತಾಡ್ಸೋಣ. ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಉಪಾಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಅವ್ರು ಮಾತಾಡ್ತಾರೆ. ಅದೇ ಬಂಧುಗಳು, ಯಾಕಂದ್ರೆ ಇಲ್ಲೆಲ್ಲ ಇರ್ತಕ್ಕಂಥ ಸುತ್ತಮುತ್ತ ಪರಿಸರ ಆಗಿರ್ಬೋದು, ಸುತ್ತಮುತ್ತ ಜನರಿಗೆ ಸಮಸ್ಯೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಹಾನಿ ಆಗ್ತದೆ. ಯಾಕಂದ್ರೆ ಇಲ್ಲಿ ಅಟ್ಲೀಸ್ಟ್ ನೋಡ್ಬೋದು, ಈಗೆಲ್ಲ ಗುರುಗಾಸಲ್ಲಿ ಸಿಚುವೇಶನಲ್ಲಿ ಬಂದ್ಬಿಟ್ರೆ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕ ಜನಗಳಿಗೆ ವಾಸನೆ ಅಂದರೆ ಒಂದು ಅರ್ಧ ಕಿಲೋಮೀಟರ್ ವಾಸನೆ ಬರ್ತಾವೆ ಇದು. ಯಾಕಂದರೆ 1 ವರ್ಷದಿಂದ ಇಲ್ಲಿ ಕೊಳತು ಗೊಬ್ಬರ ಆಗಿದೆ ಅಂದರೆ, ಬಟ್ ಅಧಿಕಾರಿಗಳು ಗಮನಕ್ಕೆ ಬಂದಿದ್ರು ಕೂಡ ಯಾವುದೇ ಕೇರ್ ತಗೋತಾ ಇಲ್ಲ ಅವರು. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಜನರಿಗೆ, ಸಾಮಾನ್ಯ ಜನಕ್ಕೆ ಭಾಳ ಹೊರೆ ಬೀಳುತ್ತೆ ಮತ್ತು ಪ್ರಾಬ್ಲಮ್ ಕೂಡ ಆಗುತ್ತೆ. ತೆರಿಗೆ ಹಣದಲ್ಲಿ ಇವತ್ತು ಸಂಬಳ ತಗೋತಾ ಇದ್ದಾರೆ, ಅಧಿಕಾರಿಗಳು ಕೆಲಸಗಳು ಮಾಡ್ತಾ ಇಲ್ಲ, ಒಬ್ಬರ ಮೇಲೆ ಒಬ್ಬರು ಆಗ್ತಾ ಇದ್ದಾರೆ. ಹಂಗಾಗಿ ಇದು ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಬಟ್ ಈ ಸಮಸ್ಯೆನ ಇಲ್ಲಿಗೆ ಬಿಡಬಾರ್ದು. ಇದನ್ನು ಮೇಲಧಿಕಾರಿಗಳು ಗಮನಕ್ಕೆ ತೊಗೊಂಬಂದು ಇದೆಲ್ಲ ಏನೆಲ್ಲ ಬೇಕೋ ಅದನ್ನು ಕ್ಲಿಯರ್ ಮಾಡೋ ಒಂದು ವ್ಯವಸ್ಥೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ, ಜೈಂಟ್ ಕಮಿಷನರ್ ಮಾಡ್ತಾ ಇದ್ದಾರೆ, ಬಟ್ ಅದು ಏನು ರಿಸೀವ್ ಮಾಡ್ತಲ್ಲ ಫೋನು, ಅದನ್ನು ಕಾಲಿಂಗಲ್ಲಿ ತೊಗೊಂಡು ಏನು ಹೇಳ್ತಾರೆ ಕೇಳೋಣ ಮೇಡಮ್. ಅವರು ಕೂಡ ಫೋನು ಎತ್ತುತ್ತಿಲ್ಲ. ಮತ್ತೊಮ್ಮೆ ಮತ್ತೊಮ್ಮೆ ಅವ್ರಿಗೆ ಕರೆ ಮಾಡೋಣ. ನೋಡಿ, ಹಿಂಗೆ ಸಾರ್ವಜನಿಕರು ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ರೆ ಅಧಿಕಾರಿಗಳು ಪಾಪ ಬ್ಯುಸಿ ಇರ್ತಾರೆ. ಇವ್ರು ಯಾವಾಗಲೂ ಮೀಟಿಂಗಲ್ಲಿ ಇರ್ತಾರೆ. ಅದೊಂದು ನನಗೆ ಭಾರಿ ಸೋಜಿಗ. ಅದು ಸರ್ಕಾರಿ ಅಧಿಕಾರಿಗಳು ಯಾವಾಗಲೂ ಮೀಟಿಂಗಲ್ಲಿ ಇರ್ತಾರೆ. ಕೆಲಸ ಯಾವಾಗ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ನನಗೆ. ಅದೇ ಬಾಬು ಡ್ಯೂಟಿ ಮಾಡೋಂಥ ಮೀಟಿಂಗ್. ಇದ್ರ ಬನ್ನಿ. ಅದೇ ಅವರು ಇನ್ನೊಂದು ನಂಬರ್ ಇದೆ. ನೋಡಿ, ಇನ್ನೊಂದು ನಂಬರ್ ಇದೆಯಂತೆ. ನೋಡೋಣ, ಅವ್ರು ಮಾಡೋಣ. ಅವ್ರದ್ದೇ ಜಾಯಿಂಟ್ ಕಮಿಷನ್ ಅಂತಾನೆ. ಹಿಂದೆ ಆದ್ರೆ ಹಂಗೆ ನೋಡ್ರಿ ಮುಂದಕ್ಕೆ. ನೋಡ್ಬಿಟ್ಟು ಕರೆಯಲ್ಲ ಅಂತ ಬಾಡಿಗೆಗೆ. ಬಂಧುಗಳೇ, ಏನು ನಮ್ಮ ರಘುನಂದನ್ ಅವರು ಹೇಳ್ತಾ ಏನೆಲ್ಲ ಆಗ್ತಾ ಇದೆ ಈಗ ವಾರ್ಡ್ ನಂಬರ್ 11ರಲ್ಲಿ. ಹಲೋ ಸರ್, ಇದು ಜಾಯಿಂಟ್ ಕಮಿಷನರ್ ಮಾತಾಡೋದು ಸರ್, BBMP ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ರಘುನಂದನ್ ಅಂತ, ಇಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಉತ್ತರ ಜಿಲ್ಲೆ. ನಾನು ಇಲ್ಲಿದ್ದೀನಿ ಸರ್, ನಿಮ್ದು ಕುವೆಂಪು ನಗರ ವಾರ್ಡ್ ನಂಬರ್ 11, ಯಲಹಂಕ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಒಣ ತ್ಯಾಜ್ಯ ಸುಮಾರು ಟನ್ ಗಟ್ಟಲೆ ಬಿದ್ದಿದೆ ಸರ್. ಸುಮಾರು ಟನ್ ಅಂದ್ರೆ 1-2 ಟನ್ ಅಂತೂ ಅಲ್ವೇ ಅಲ್ಲ. ಇದು ಒಂದು 30-40 ಟನ್ಗೂ ಜಾಸ್ತಿ ಒಣ ತ್ಯಾಜ್ಯ ಇಲ್ಲಿ ಶೇಖರಣೆ ಆಗಿ ಬಿದ್ದಿದೆ. ಇದನ್ನ ಯಾರು ತಲೆ ಕೆಡ್ಸ್ಕೊಂತ ಇಲ್ಲ. ಮತ್ತೆ ಇದು ನಿಮ್ ಗಮನಕ್ಕೆ ಬಂದಿದೆ ಅಂತ ಅಲ್ಲ ಸರ್. ಇದೊಂದು ಸರ್, ಒಂದ್ ನಿಮಿಷ. ಇದೊಂದು ಭಾಗದ ಸಮಸ್ಯೆ ಅಲ್ಲ. ಇದು ಎಲ್ಲ, ಆದ್ರೆ ಇದೊಂದು ಭಾಗ ಅಲ್ಲ. ಇದು ಸಂಪೂರ್ಣವಾಗಿ ಇದೊಂದೇ ವಾರ್ಡ್ ಅಲ್ಲ, 12ನೇ ವಾರ್ಡ್ ಇರ್ಬೋದು. ಈ ಭಾಗದ ಎಲ್ಲಾ ವಾರ್ಡ್ಗಳಲ್ಲೂ ಸೇಮ್ ಸಮಸ್ಯೆ ಇದೆ. ಸುಮಾರು 1 ವರ್ಷದಿಂದ ಒಣ ತ್ಯಾಜ್ಯ ಸಂಗ್ರಹಣೆ ಮಾಡಲಾಗಿದೆ. ಅದನ್ನ ಸರ್, ಸರಿ ಸರ್, ಆಯ್ತು. ನೋಡಿ, ನೀವು ದಯವಿಟ್ಟು ನೀವು ನಿಮ್ಗೆ ಇದು ಗಮನಕ್ಕೆ ಈಗಾಗಲೇ ಬಂದಿರ್ಬೇಕಿದು, ಅಥವಾ ಹೇಳಿ. ಅಲ್ಲ ಸರ್, ಲೊಕೇಶನ್ ನಾನು ಕಳಿಸ್ತೀನಿ ಸರ್. ಲೊಕೇಶನ್ ಕಳಿಸ್ತೀನಿ. ಲೊಕೇಶನ್ ಕಳಿಸೋದಲ್ಲ, ಇದು ನಿಮ್ ಗಮನಕ್ಕೆ ಇಲ್ವಾ ಅಂತ ಕೇಳ್ತಾ ಇದೀನಿ ನಾನು. ನೋಡಿ, ಇದು ಈ BBMP ಅಧಿಕಾರಿಗಳ ಬೇಜವಾಬ್ದಾರಿತನ, ಅಸಡ್ಡೆ, ನಿರ್ಲಕ್ಷ್ಯ. ಅವ್ರಿಗೆ
ಜನ ಅಂತಂದ್ರೆ ಅಂದ್ರೆ ಸಾಮಾನ್ಯರು ಅಂದ್ರೆ ಅವ್ರಿಗೆ ಅದು ಸಾಮಾನ್ಯ ಅಲ್ಲ. ನಾವೀಗ ಪಕ್ಷದ ವಕ್ತಾರಾಗಿ ಇದಾಗಿ ಮಾತಾಡ್ತಾ ಇದೀನಿ ನಾನು. ಅವ್ರಿಗೆ ಏನಂದ್ರೆ ಲೊಕೇಶನ್ ಕಳ್ಸಿ, ಲೊಕೇಶನ್ ಕಳ್ಸಕ್ ಇವ್ರೇ ಆಗ್ಬೇಕು ಸ್ವಾಮಿ, ನೀವೇ ಆಗ್ಬೇಕಾ ಲೊಕೇಶನ್ ಕಳ್ಸಕ್ಕೆ? ನಿಮ್ ಲೊಕೇಶನ್ ಕಳ್ಸಿ ನಾನ್ ಕೆಲಸ ಮಾಡಿಸ್ಬೇಕಾಗಿ ನೀವೇ ಆಗ್ಬೇಕೇನ್ರಿ? ವಾರ್ಡ್ ನಂಬರ್ ವಾರ್ಡ್ 11 ನಂಬರ್ ಎಲ್ಲಿದೆ ಅಂತ ಗೊತ್ತಾಗಿಲ್ಲ ಅಂದ್ರೆ ಮೇಲೆ ಇನ್ನೇನಕ್ಕೆ ಗೊತ್ತಿಲ್ವಾ ನಾಲಾಯಕ ಅಲ್ವಾ ಆ ಸೀಟಲ್ಲಿ ವಾರ್ಡ್ ನಂಬರ್ ಕುತ್ಕೊಳ್ಳೋದಕ್ಕೆ? 11ರಲ್ಲಿ ಒಣ ತ್ಯಾಜ್ಯ ಸಂಗ್ರಹಣ ಎಲ್ಲಿದೆ ಹೌದು. ಅಂತ ಗೊತ್ತಿಲ್ಲದೆ ಇರೋ ಜಾಯಿಂಟ್ ಕಮಿಷನರ್ ಇದಾರೆ ಅಂದ್ರೆ ನೋಡಿ, ಇವ್ರಿಗೆ ಒಣ ತ್ಯಾಜ್ಯ ಸಂಗ್ರಹಣ, ಒಂದು ವಾರ್ಡ್ ನ ಒಣ ತ್ಯಾಜ್ಯ ಸಂಗ್ರಹಣ ಇಷ್ಟು ದೊಡ್ಡದಾಗಿ ಬಿದ್ದಿರೋ ಇಷ್ಟು ದೊಡ್ಡದೊಂದು ಕಟ್ಟಡವನ್ನು ಕಟ್ಕೊಟ್ಟಿದ್ದಾರೆ BBMP ಅವರು, ಅವರೇ ಕಟ್ಟಿರುವಂತದ್ದು. ಅದು ಇಷ್ಟೊಂದು ಒಣ ತ್ಯಾಜ್ಯ ಬಿದ್ದಿರೋದನ್ನ ನಾನು ಒಬ್ಬ ಕಮಿಷನರ್ಗೆ, ಜಾಯಿಂಟ್ ಕಮಿಷನರ್ಗೆ ನಾನು ಇದನ್ನ ಈ ಭಾಗದ ಜಾಯಿಂಟ್ ಕಮಿಷನರ್ಗೆ ನಾನು ವಿಡಿಯೋ ಇಲ್ಲ ಏನೋ ಲೊಕೇಶನ್ ಹಾಕ್ಬೇಕಂತ ನಾನು ಅವ್ರಿಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇದು ಒಂದೇ ಇಲ್ಲಿ ಇದ್ರದ್ದು ಏನು ವಾರ್ಡ್ದು ಸಮಸ್ಯೆ ಅಲ್ಲ, ಎಲ್ಲಾ ವಾರ್ಡಲ್ಲೂ ಇದೇ ರೀತಿ ಆಗ್ತಾ ಇದೆ ಸರ್ ಅಂದ್ರೆ ಲೊಕೇಶನ್ ಕಳಿಸಿ. ಅದ್ ಬಿಟ್ರೆ ಅವ್ರೇನು ಬೇರೆ ಮಾತಾಡ್ಲಿಲ್ಲ. ಮತ್ತೆ ಅದ್ ನಿಮ್ ಗಮನಕ್ಕೆ ಇಲ್ವಾ ಅನ್ನೋದನ್ನು ಅವ್ರು ಹೇಳಲಿಕ್ಕೆ ಪಾಪ ಅವ್ರಿಗೇನೋ ಪಾಪ ಗಮನಕ್ಕೆ ಇದೆಯೋ ಇಲ್ವೋ ಅಥವಾ ಅವ್ರಿಗೇನಾಯ್ತೋ ಗೊತ್ತಿಲ್ಲ. ಕಟ್ ಮಾಡಿದ್ರು ಪಾಪ, ಅವ್ರಿಗೇನ್ ಸಮಸ್ಯೆ ಇತ್ತು. ಬನ್ನಿ, ಇದು ಇವತ್ತಿನ ಲೈವ್. ಹೋಗೋಣ, ಅವ್ರನ್ನೇ ಒಂದ್ಸಲ ಜಾಯಿಂಟ್ ಕಮಿಷನ್ ಆದ್ರೆ ಭೇಟಿ ಮಾಡೋದು, ಅವ್ರಿಗೆ ಲಿಖಿತವಾಗಿ ಬರೆದಿ ಕೊಡ್ತೀವಿ. ಜೊತೆಗೆ ಇದು ನಮ್ದು ವಿತ್ ಲೊಕೇಶನ್ ಒಂದು ಫೋಟೋ ಕೂಡ ತಗೊಂಡು ಹೋಗಿ ಅವ್ರಿಗೆ ಕೊಡೋದು ಒಂದು ಇದನ್ನ ಮಾಡ್ತೀವಿ. ಆದ್ರೆ ಇದು ಅವ್ರೇನ್ ಈಗ ಮಾಡಿದ್ರು ಇದು ತುಂಬಾ ಅಸಡ್ಡೆಯ ಬೇಜವಾಬ್ದಾರಿತಂತ ಕೆಲಸ. ಒಬ್ಬ ಯಾರೋ ಈ ತರ ಫೋನ್ ಮಾಡಿ ನಿಮ್ದು ಸಮಸ್ಯೆ ಇದೆ ರೀ ನೋಡಿ ಅಂತಂದ್ರೆ ಅಟ್ಲೀಸ್ಟ್ ನೋಡ್ತೀನಿ ಅದನ್ನ ಮಾಡ್ತೀನಿ ಅನ್ನೋ ಒಂದು ಇದಿರ್ಬೇಕು. ಲೊಕೇಶನ್ ಕಳಿಸಿ ಇಲ್ಲ ಅದೇನೋ ನಾನು ನೋಡ್ತೀನಿ ಬಿಡಿ ಅನ್ನೋ ತರ ಅಸಡ್ಡೆಯಾಗಿ 1 ವರ್ಷ ಆಗಿದೆ ಬಂದು, ಅವ್ರಿಗಿನ್ನೂ ಅಲ್ಲಿ ಅವರ ಲಿಮಿಟ್ಸ್ ಅಲ್ಲಿ ಸಮಸ್ಯೆ ಏನಿದೆ ಅಂತಾನೆ ಗೊತ್ತಿಲ್ಲ ಅಂದ್ರೆ ಇವ್ರು ಏನ್ರಿ ಕೆಲಸ ಮಾಡ್ತಾರೆ ಇವ್ರು? ಇದನ್ನ ಹೇಳ್ತಾ ಕೂತ್ಕೊಳ್ಳೋದೇ ಕೆಲ್ಸನ ನಮ್ಗೆ? ಇದನ್ನ ತೋರ್ಸ್ತಾ ಕೂತ್ಕೊಳ್ಳೋದೇ ಕೆಲ್ಸನಾ? ಇವ್ರು ಜಾಯಿಂಟ್ ಕಮಿಷನರ್ ಇರ್ಬೇಕಂತ ಕನಿಷ್ಠ ಇದಿಲ್ವಲ್ಲ, ಇವ್ರಿಗೆ ಕಮಿಟ್ಮೆಂಟ್ ಇಲ್ವಲ್ಲ. ಅವ್ರು ಯಾರೋ ಕಂಪ್ಲೇಂಟ್ ದಾರರು ಏನೋ ಮಾಡಿದಾರೆ, ಅವರ ಕೆಲಸವನ್ನ ಅವ್ರಿಗೆ ಜ್ಞಾಪಿಸ್ತಾ ಇದೀವಿ ನಾವು. ಕೃತಜ್ಞರಾಗಿರ್ಬೇಕು ಅವರು. ಕಟ್ ಮಾಡ್ತಾರೆ ಫೋನ್ನ. ಇದು ಇವ್ರಿಗಿರೋ ಭಯ ಅಥವಾ ಇವ್ರಿಗಿರೋ ಕೆಲಸ ಮೇಲಿರೋ ಕಮಿಟ್ಮೆಂಟ್, ಇವ್ರಿಗೆ ಜವಾಬ್ದಾರಿ ಇದು. ತೆರಿಗೆ ಹಣ ಸ್ವಾಮಿ, ನಾವು ಕಷ್ಟಪಟ್ಟು ದಿನಂಪ್ರತಿ ಲಕ್ಷಾಂತರ ಕೋಟ್ಯಾಂತರ ಜನ ಅವರ ಬೆವರ ಸುರಿಸಿ ಕಷ್ಟಪಟ್ಟಂತ ಬೆವರನ್ನ ಹನಿ ನೀವು ತಿನ್ನೋ ಅನ್ನ, ಊಟ, ನೀವು ಕೂತಿರೋ ಚೇರು, ನೀವು ಓಡಾಡೋ ಕಾರು, ದಯಮಾಡಿ ಈ ಬೇಜವಾಬ್ದಾರಿತನ ಕಮ್ಮಿ ಮಾಡ್ಕೊಳ್ಳಿ. ಆಗ್ಬೇಕಾದ್ರೆ ಕೆಲಸ ಮಾಡಿ. ನಾವ್ ಇವತ್ತು ಅವ್ರಿಗೆ ಆಫೀಸ್ಗೆ ಹೋಗೋಣ, ಅದೇನು ಲಿಖಿತವಾಗಿ ಕೊಡೋಣ ಬೇಕಿರೋ ತೊಂದರೆ ಇಲ್ಲ. ಅದೇನು ಇವರು ಫೋನಲ್ಲಿ ಮಾತಾಡಕ್ ಆಗದೆ ಇರೋಷ್ಟು ಇವ್ರಿಗೆ ಡಿಗ್ನಿಟಿ ಅಥವಾ ಇನ್ಯಾವುದೋ ಏನೋ ಅಡ್ಡ ಬರುತ್ತೆ ಅಂದ್ರೆ ಅದನ್ನ ನಾವು ಆ ಕೆಲಸನೂ ಮಾಡ್ತೀವಿ. ನಮ್ಗೇನು ತೊಂದರೆ ಇಲ್ಲ, ಭಯ ಇಲ್ಲ, ಅದ್ರ ಬಗ್ಗೆ ನಮ್ಗೇನು ಇದಿಲ್ಲ. ಇಷ್ಟೇ ಈ ಸಮಯವನ್ನ ಹಾಳು ಮಾಡ್ಕೊಂಡಿದೀವಿ. ಅವ್ರಿಗೆ ಅಲ್ಲಿ ಹೋಗಿ ಆಫೀಸ್ ತನಕ ಹೋಗಿ ಕೊಡೋದು ನಮ್ಗೇನು ದೊಡ್ಡ ವಿಷಯ ಆಗಲ್ಲ, ಅದನ್ನು ಕೊಡ್ತೀವಿ. ಮತ್ತೆ ಅದಾಗದೆ ಅದೇ ಮುಂಚೆ ನಾನು ಹೇಳ್ದಂಗೆ ಬೇರೆ ಬೇರೆ ಸಮಸ್ಯೆಗಳು ಇದೆ, ಅದನ್ನು ಅವ್ರ ಗಮನಕ್ಕೆ ತರ್ತೀವಿ. ನೋಡೋಣ. ಈಗ ಈ ವಿಡಿಯೋನ ಅವರು AI ಕೂಡ ಹೇಳಿದ್ದಾರೆ ಇದನ್ನ ಏನೋ ಒಂದು 15 ದಿನದಲ್ಲಿ ಕ್ಲಿಯರ್ ಮಾಡಿಸ್ತೀನಿ ಅಂತ. ಅದನ್ನು ಒಂದು ನೋಡೋಣ. ಈ ಪಾರ್ಟಿ ಅವ್ರು ಇವ್ರೇನ್ ಹೇಳ್ತಾರೆ ಅದನ್ನು ಕೇಳೋಣ. ಈಗ ಇದ್ರ ಬಗ್ಗೆ ನಮ್ಮ ಇವಾಗದ ಅಧ್ಯಕ್ಷರಾದಂತ ಸತೀಶ್ ಅವರು ಅವರ ಅನಿಸಿಕೆನ ಹಂಚ್ಕೋತಾರೆ. ಮಾತಾಡಿ ಸರ್. ಬಂಧುಗಳೇ, ಈಗ ನೀವು ನೋಡೋದಂಗೆನೆ ಏನು ಜೈಗೆ ಫೋನ್ ಮಾಡಿದ್ವಿ, JCಗೆ ಅಂದ್ರೆ ಕಮಿಷನರ್ಗೆ. ಅಂದ್ರೆ ಇವರು ಯಾವ ರೀತಿಯಾಗಿ ಇವಾಗ ಅವರಷ್ಟು ಮಾತಾಡೋಷ್ಟು ಒಂದು ಕೇಪಬಿಲಿಟಿ ಇಲ್ಲ ಅನ್ನೋದಾದ್ರೆ ಯಾವ ಲೆಕ್ಕಕ್ಕೆ? ಈಗ ನಾವೇನು ಕೇಳಿದ್ವಿ, ಇದು ಸಮಸ್ಯೆ ಆಗಿದೆ, ದಯವಿಟ್ಟು ಈ ಸಮಸ್ಯೆನ ನೀವು ಯಾವ ರೀತಿಯಾಗಿ ಬಗೆಹರಿಸ್ತೀರಾ, ಮತ್ತೆ ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಅಂತ. ಅಂದ್ರೆ ತಾವುಗಳು ನನಗನ್ಸಿದ್ದಂಗೆ ಆಲ್ರೆಡಿ ಸ್ಯಾಲ್ರಿ ತಗೊಂಡಿರ್ತೀರಾ ಅಥವಾ ಇನ್ನೊಂದಷ್ಟು ಮುಗದಷ್ಟು ಯಾರ್ಯಾರೋ ಕೊಟ್ಟಿರ್ತಾರೆ ಅಂತ ನಾನು ಅನ್ಕೊಂತೀನಿ. ಯಾಕೆಂದ್ರೆ ಆ ರೀತಿಯಾಗಿ ನೀವು ಬೇಜವಾಬ್ದಾರಿಯಿಂದ ನೀವು ವರ್ತನೆ ಮಾಡ್ತೀರಾ. ಅಂದ್ರೆ ಲೊಕೇಶನ್ ಕಳಿಸಿ ನನಗೆ ಅಂತ ಅಂದ್ರೆ ನಿಮ್ಮ ಮುಂದೆನೆ ಇರ್ತದೆ. ವಾರ್ಡ್ ನಂಬರ್ 11 ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನನ್ನ ಲಿಮಿಟ್ಸ್ ಬರುತ್ತೆ. ನಾನು ಅದೇನಾಗಿದೆ ಅಂತ ನೋಡ್ಕೊಳ್ಳೋದಕ್ಕೆ ನಿಮ್ಮ ಟೇಬಲ್ ಮುಂದೆನೆ ಇರ್ತದೆ. ಅಲ್ಲ, ಆ ವ್ಯಕ್ತಿಗೆ ಪ್ರಶ್ನೆ ಅರ್ಥ ಆಗಿಲ್ಲ ಅನ್ಕೋತೀನಿ. ಅವ್ರಿಗೆ ನಾವ್ ಹೇಳೋ ಸಮಸ್ಯೆ ಗೊತ್ತಾಗಿಲ್ಲ ಅನ್ಕೋತೀನಿ. ಸುಮ್ನೆ ಮಾಮೂಲಿ ಎಲ್ಲೋ ಕಸ ಇದೆ ಅಂತ ಫೋನ್ ಮಾಡ್ತಾರೆ. ಅವ್ರಿಗೆ ಹೇಳಿ ಅಭ್ಯಾಸ ಆಗ್ಬಿಟ್ಟಿದ್ದಾರೆ. ಲೊಕೇಶನ್ ಕಳ್ಸಿ ಕ್ಲಿಯರ್ ಮಾಡಿಸ್ತೀನಿ ಅಂತ. ಹೌದು, ಅದನ್ನ ಇವರು ನಮ್ಗೆ ಇಲ್ಲಿ ಅದ ಹೇಳಿ ಮುಗಿಸಿದಾರ ಪಾಪ. ಅವ್ರಿಗೆ ಬೇರೆ ಇದು ಯಾವ್ದೋ ಹೊಸ ಪ್ರಶ್ನೆ ತರ ಕಂಡಿದೆ. ಅವ್ರಿಗೆ ಇದಕ್ಕೇನು ಪ್ರಶ್ನೆ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗಿಲ್ಲ, ಹಂಗ ಕಟ್ ಮಾಡ್ಬಿಟ್ಟಿದ್ದಾರೆ ಅವರು. ಪರವಾಗಿಲ್ಲ, ಅವ್ರಿಗೆ ಹೋಗೋಣ, ಅವ್ರು ತಿಳ್ಸೋಣ. ಬಟ್ ಅದು ಬೇಜವಾಬ್ದಾರಿನೇ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಅವರಲ್ಲೂ ತಾಳ್ಮೆ ಇಲ್ಲ ಅಂತ ಅಂದಾಗ ಅದು ಬೇಜವಾಬ್ದಾರಿನೇ. ಯಾಕಂದ್ರೆ ತಾಳ್ಮೆ ಇರ್ಬೇಕು. ಒಬ್ಬ ಅಧಿಕಾರಿ ಎಷ್ಟು ಚೇರ್ ಮೇಲೆ ಕುಂತಿದ್ದಾರೆ ಅಂದ್ರೆ ಅದು ನಮ್ಮ ಮೇಲೆಯಿಂದ ಕುಂತಿರುವಂತದ್ದು. ನಮ್ಮ ತೆರಿಗೆ ಹಣದಲ್ಲಿ ಅವ್ರು ಸಂಬಳ ತಗೊಂತಾರೆ, ನಮ್ಮ ತೆರಿಗೆ ಹಣದಲ್ಲಿ ನಾವು ಕಟ್ಟುವಂತ ತೆರಿಗೆ ಹಣದಲ್ಲಿ ಅವ್ರ ಜೀವನನ ಕಟ್ಕೊಂಡಿರೋಂಥದ್ದು. ಹಾಗಾಗಿ
ಇವತ್ತಿನ ಏನು ವಾರ್ಡ್ ನಂಬರ್ 11ಕ್ಕೆ ಕಸ ವಿಲೇವಾರಿ ಯಾವ ರೀತಿಯಾಗಿದೆ, ಕನಿಷ್ಠ ಪಕ್ಷ ಅಂದ್ರೂ ಕೂಡ ನನ್ನ ಲೆಕ್ಕದಲ್ಲಿ ಒಂದು 14 ಲೋಡ್ ಲಾರಿ ಆಗ್ಬೋದು ಅಂತ, 10 ವೀಲರ್ ಲಾರಿ 14 ಲೋಡ್ ಆಗ್ಬೋದು. ಒಂದು ರೈತಷ್ಟು ಕಲ್ಲು ಕೂಡ ಇದೆ, ಬಟ್ ಹಳ್ಳ ಇದೆ ಆ ಕಡೆ, ಬಹುಶಃ ಇನ್ನೂ ಒಂದಷ್ಟು ಆಗ್ಬೋದೇನೋ, ಒಂದ್ 40-50 ಲಾರಿ ಲೋಡ್ ಆಗ್ಬೋದು. ಆದ್ರೂ ಸಹ ಇಲ್ಲಿ ನಿಂತ್ಕೊಂಡಿದೆ. ಇದೇನಾದ್ರೂ ಒಂದು ಚೂರು ಯಾರಾದ್ರೂ ಬೆಂಕಿ ಬಿದ್ರೆ, ಈಗಾಗ್ಲೇ ಹೇಳಿದಂತ ಬೆಂಕಿ ಏನಾದ್ರು ಬಿದ್ರೆ ಅನಾಹುತ ಆದ್ರೆ ಯಾರು ಸ್ವಾಮಿ, ಯಾರಾಗ್ತೀರಾ? ಅಥವಾ ಯಾರೋ ಕೆಲಸ ಮಾಡ್ತಾ ಇದ್ರು ಅವ್ರಿಗೇನಾದ್ರು ಪ್ರಾಣ ಹಾನಿ ಆದ್ರೆ ಯಾರಾಗ್ತಾರೆ? ತೆರಿಗೆ 10 ಲಕ್ಷ 5 ಲಕ್ಷ ಇದನ್ನ ಕೊಟ್ಬಿಟ್ಟು ಕೈ ತೊಳ್ಕೊತಾರೆ. ಹಾಗಾಗಿ ನೋಡಿ, ಅದು ಆ ತೆರಿಗೆ ಹಣನು ನಮ್ ದುಡ್ಡೇ ತಾನೆ, ನಮ್ ದುಡ್ಡೇ ನಮಗ್ ಕೊಡ್ತಾರೆ ಯಾರಿಗೋ ಪರಿಹಾರ ಧನ ಅಂತ ಅಂದ್ಬಿಟ್ಟು. ಅಂದ್ರೆ ಇವರ ಬೇಜವಾಬ್ದಾರಿತನಕ್ಕೆ ಈ ಸಾಮಾನ್ಯರ ತೆರಿಗೆ ಹಣ ಇನ್ನೊಂದು ಮತ್ತೊಂದು ಹಾಳಾಗ್ತಾ ಇರುತ್ತೆ. ಅದು ಮತ್ತೆ ಹಾಳಾದ ಹೋಗ್ಲಿ, ಅದು ಇಲ್ಲಿ ಆಗೋ ಈಗ ನೋಡಿ, ಆ ತಾಯಿ ಮಕ್ಳು ಅಲ್ಲಿದ್ದಾವೆ, ತಾಯಿ ಹೋಗ್ಬಿಟ್ರು, ಚಿಕ್ಕದ 2 ಮಕ್ಳಿದೆ, ಅವ್ರು ಏನಾಗ್ಬೇಕು? ಈ ತರದ್ದು ಸಮಸ್ಯೆ ಒಂದಕ್ಕೊಂದು ಇವರ ಬೇಜವಾಬ್ದಾರಿತನದಿಂದ ಒಂದಕ್ಕೊಂದು ಹಂಗೆ ಅದು ಕನೆಕ್ಟ್ ಆಗಿರುತ್ತೆ, ತೊಂದ್ರೆ ಇಲ್ಲ. ದಯವಿಟ್ಟು ಇದನ್ನ ನಾವು ತೊಗೊಳಕ್ ಹೋಗ್ತಾ ಇದ್ರೆ ಉದ್ದ ಹೋಗ್ತಾ ಇರ್ತದೆ. ಬಹುಶಃ ನಾವು ನೋಡೋಣ, ಈಗ ಅವ್ರನ್ನ ಅಧಿಕಾರಿನ ಅಲ್ಲಿ ಮೀಟ್ ಆಗೋಣ, ಜಾಯಿಂಟ್ ಕಮಿಷನರ್ನ ಮೀಟ್ ಆಗಿ ನಮ್ಮ ಏನು ಖಗೋಲೆ ಇದೆ ಈ ರೀತಿ ಮಾಡ್ತಾ ಇರೋಂಥದ್ದು ಒಂದು ಲಿಖಿತ ರೂಪದವಾಗಿ ಕೊಟ್ಟು, ಮತ್ತೆ ಇದನ್ನ ಎಷ್ಟು ದಿವಸದೊಳಗಡೆ ನೀವು ಕ್ಲಿಯರ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅದನ್ನ ನಾವು ಬರವಣಿಗೆ ಮುಖಾಂತರವಾಗಿ, ಮತ್ತೆ ಅವರೊಂದು ಬರವಣಿಗೆ ಮುಖಾಂತರವಾಗಿ ನಾವು ತಗೊಳ್ಳೋಣ. ತಗೊಂಡು ಏನಾಗಿದೆ ಅಂದ್ಬಿಟ್ಟು ಅಲ್ಲಿ ಲೈವ್ ವಿಡಿಯೋ ಮಾಡ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಒಂದನೇ ಇದು ಮಾಡ್ತಾ, ಮತ್ತೆ ನಮ್ಮ ಜೊತೆಯಲ್ಲಿ ವಿಶ್ವರಿದ್ದಾರೆ, ಮತ್ತು ಉಪಾಧ್ಯಕ್ಷ ಆದಂತಹ ಮಲ್ಲಿಕಾರ್ಜುನರು ಇದ್ದಾರೆ, ಮತ್ತೆ ರಘುನಂದನರು ಇದ್ದಾರೆ, ಮತ್ತೆ ನಮ್ಮ ಉಸ್ತುವಾರಿಗಳು ಬಾಬು ಅವರು ಇದ್ದಾರೆ. ಈಗ ಇದನ್ನ ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಲೈವಲ್ಲಿ ನಾನು ತೋರಿಸ್ಕೊಡ್ತೀನಿ ಏನಾಗಿದೆ, ಅಲ್ಲಿಗೆ ಹೋಗ್ತೀವಿ, ಯಾವ ರೀತಿಯಾಗಿ ಲಿಖಿತವಾಗಿ ಕೊಟ್ಟು ಯಾವ ರೀತಿಯಾಗಿ ಅವ್ರು ಆನ್ಸರ್ ಮಾಡ್ತಾರೆ ಅನ್ನೋದನ್ನ ತಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀವಿ. ಜೈ KRS, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ.